ಲಕ್ಷ್ಮಣನು ಸೀತೆಗೆ ತನ್ನ ಕುಟೀರದಿಂದ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರದೆಂದು ನಿರ್ಬಂಧಿಸಿ ರೇಖೆಯನ್ನು ಎಳೆದು ಈ ಲಕ್ಷ್ಮಣ ರೇಖೆಯನ್ನು ದಾಟಿ ಬರಬಾರದೆಂದು ಕಟ್ಟಪ್ಪಣೆಯನ್ನು ಹಾಕುತ್ತಾನೆ. ರಾವಣನು ಸೀತೆಯನ್ನು ಅಪಹರಿಸಲು ಮಾರು ವೇಷದಲ್ಲಿ ಸೀತೆಯ ಪರ್ಣ ಕುಟೀರದ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಕೂಗಲು ಒಮ್ಮೆ ಹಿಂದೇಟು ಹಾಕಿದ ಸೀತೆಯು ನಂತರ ಧೈರ್ಯ ತಡೆದು ಭಿಕ್ಷೆಯನ್ನು ನೀಡಲು ಲಕ್ಷ್ಮಣ ರೇಖೆಯನ್ನು ದಾಟಿ ರಾವಣನ ಮುಂದೆ ನಿಲ್ಲುತ್ತಾಳೆ. ಸಿಕ್ಕಿದ ಒಳ್ಳೆಯ ಅವಕಾಶವನ್ನು ವ್ಯರ್ಥ ಮಾಡದ ರಾವಣನು ನಿಜ ವೇಷ ತಾಳಿ ತಾನು ಲಂಕೆಯಿಂದ ತಂದಿರುವ ಪುಸ್ತಕ ವಿಮಾನದಲ್ಲಿ ಸೀತೆಯನ್ನು ಕುಳ್ಳಿರಿಸಿ ಆಕಾಶ ಮಾರ್ಗವಾಗಿ ಲಂಕೆಗೆ ತೆರಳುತ್ತಾನೆ. ರಾಮ ಲಕ್ಷ್ಮಣರು ಸೀತೆಯ ವಿಯೋಗದ ದುಃಖದಿಂದ ಅರಣ್ಯದಲ್ಲಿ ರೋಧಿಸುತ್ತಿರುವಾಗ ರಾಮಭಕ್ತನಾದ ಹನುಮಂತನು ಸೀತೆಯನ್ನು ಹುಡುಕಿ ಅಯೋಧ್ಯೆಗೆ ಕರೆತರುತ್ತೇನೆ ಎಂದು ತಿಳಿಸಿದನು. ಹಾಗೂ ಗುರುತಿಗಾಗಿ ಸೀತೆಗೆ ತೋರಿಸಲು ರಾಮನಿಂದ ಮುದ್ರಿಕೆಯನ್ನು ಪಡೆಯುತ್ತಾನೆ. ಭ್ರಮರಾಕಾರವನ್ನು ಕಾಣಿದ ಹನುಮಂತನು ಸಮುದ್ರವನ್ನು ಲಂಘಿಸಿ ಅಶೋಕವನದಲ್ಲಿ ಸೀತೆಯನ್ನು ಸಂದರ್ಶಿಸುತ್ತಾನೆ. ಮೊದಲು ರಾಕ್ಷಸರ ಮಾಯಿ ಇರಬಹುದು ಎಂದು ಸೀತೆಗೆ ಅನುಮಾನವಾದರು. ರಾಮನ ಕುದುರೆಯುಗವನ್ನು ನೋಡಿ ಹನುಮಂತನನ್ನು ನಂಬುತ್ತಾಳೆ. ಸೀತೆಯು ತನ್ನ ಚೂಡಾಮಣಿಯನ್ನು ರಾಮನಿಗೆ ಒಪ್ಪಿಸಲು ನೀಡುತ್ತಾಳೆ. ಅಶೋಕವನವನ್ನು ಹಾಳು ಬಿಡಲಿದ ಹನುಮಂತನನ್ನು ರಾಕ್ಷಸರು ಬಂಧಿಸಿ ಅವನ ಪಾದಕ್ಕೆ ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಯನ್ನು ಸುತ್ತಿ ಬೆಂಕಿಯನ್ನು ಇಡುತ್ತಾರೆ. ಅದೇ ಬೆಂಕಿಯಿಂದ ಹನುಮಂತನು ಇಡೀ ಲಂಕಾಪುರವನ್ನು ಬೆಂಕಿಯ ಕೆನ್ನಾಲಗೆಯಿಂದ ದಂಡಿಸುತ್ತಾನೆ. ರಾವಣನ ಸಂಹಾರಕ್ಕೆ ಲಂಕೆಗೆ ಹೊರಡಲು ರಾಮ ಲಕ್ಷ್ಮಣರು ಸಿದ್ಧರಾಗುತ್ತಾರೆ. ರಾಮನೊಂದಿಗೆ